ಪ್ರತಿಷ್ಠಿತ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅನೇಕ ಕ್ರೀಡಾಪಟುಗಳು ಇರುತ್ತಾರೆ. ಆ ಅಕಾಡೆಮಿಯ ಒಳಗೆ ಹೋದ ತಕ್ಷಣ ಒಂದು ಫೋಟೋ ಕಣ್ಣಿಗೆ ಬೀಳುತ್ತದೆ. ಆ ಫೋಟೋದಲ್ಲಿರುವ ಕ್ರಿಕೆಟಿಗನ ಬಗ್ಗೆ ಅನೇಕರಿಗೆ ಮಾಹಿತಿ ಇರುವುದಿಲ್ಲವಾದರೂ ಕೆಲವರು ಅವರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುತ್ತಾರೆ. ಆ ಅಕಾಡೆಮಿಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಒಬ್ಬ ಹಳೆಯ ಕೋಚ್ ಅವರನ್ನು ಕೇಳಿದಾಗ ಅವರು ಲೋಕಿ ಬಗ್ಗೆ ಹೇಳುತ್ತಾರೆ. ಅವನು ಒಬ್ಬ ಪ್ರಸಿದ್ಧ ಆಲ್ರೌಂಡರ್ ಆಟಗಾರ ಮತ್ತು ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ಅವನ ಬಗ್ಗೆ ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ. ಎಲ್ಲರಿಗೂ SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಲೋಕಿ ಒಬ್ಬ ಸಣ್ಣ ನಗರದಲ್ಲಿ ಬೆಳೆದ 25 ವರ್ಷದ ಯುವಕ. ಬಾಲ್ಯದಿಂದಲೂ ಕ್ರಿಕೆಟ್ ಅವನಿಗೆ ಪ್ರಾಣಕ್ಕಿಂತ ಹೆಚ್ಚು ಇಷ್ಟವಾಗಿತ್ತು. ಶಾಲಾ ದಿನಗಳಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಾಗ ಅವನ ಪ್ರತಿಭೆ ಎದ್ದು ಕಾಣುತ್ತಿತ್ತು. ಬ್ಯಾಟ್ನಿಂದ ಆಕರ್ಷಕ ಶಾಟ್ಗಳನ್ನು ಆಡುವುದು ಮತ್ತು ಚೆಂಡನ್ನು ಚುರುಕಾಗಿ ಬೌಲಿಂಗ್ ಮಾಡುವ ಅವನ ಸಾಮರ್ಥ್ಯ ಎಲ್ಲರ ಗಮನ ಸೆಳೆಯುತ್ತಿತ್ತು. ಆದರೆ ಲೋಕಿಯ ಕುಟುಂಬವು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿತ್ತು. ಕ್ರಿಕೆಟ್ಗೆ ಬೇಕಾದ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೂ ತನ್ನ ಕನಸನ್ನು ಬಿಟ್ಟುಕೊಡದ ಲೋಕಿ ಯಾವುದೇ ಸಾಧನಗಳಿಲ್ಲದೆ ಬರಿಗೈಯಲ್ಲೇ ಕ್ರಿಕೆಟ್ ಆಡುತ್ತಿದ್ದನು. ಕ್ರಮೇಣ ಲೋಕಿಯ ಪ್ರತಿಭೆ ಬಗ್ಗೆ ಸ್ಥಳೀಯ ಕ್ರಿಕೆಟ್ ಕೋಚ್ಗೆ ತಿಳಿದು ಬಂತು. ಕೋಚ್ ಲೋಕಿಯಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ತರಬೇತಿ ನೀಡಲು ಮುಂದಾದರು. ಕೋಚ್ನ ಮಾರ್ಗದರ್ಶನದಲ್ಲಿ ಲೋಕಿಯ ಆಟದಲ್ಲಿ ಗಣನೀಯ ಬದಲಾವಣೆ ಕಂಡುಬಂತು. ಲೋಕಿ ಒಬ್ಬ ಲೆಗ್ ಸ್ಪಿನ್ ಬೌಲರ್. ಪ್ರತಿ ಓವರ್ಗೆ ಮೊದಲು ಅವನು ತನ್ನ ಕೈಯನ್ನು 3 ಬಾರಿ ಮುತ್ತು ಕೊಟ್ಟು ನಂತರ ಬೆರಳುಗಳನ್ನು ಚೆಂಡಿನ ಮೇಲೆ ಇಟ್ಟು ತಿರುಗಿಸುವಾಗ ಚೆಂಡು ಬ್ಯಾಟ್ಸ್ಮನ್ಗೆ ತಿರುಗುತ್ತಾ ಬರುತ್ತಿತ್ತು. ಬೌಲಿಂಗ್ನಲ್ಲಿ ವೇಗಕ್ಕಿಂತ ಹೆಚ್ಚಾಗಿ ಚೆಂಡಿನ ತಿರುಗುವಿಕೆಯೇ ಮುಖ್ಯ. ಲೋಕಿ ತನ್ನ ಲೆಗ್ ಸ್ಪಿನ್ನಿಂದ ಬ್ಯಾಟ್ಸ್ಮನ್ಗಳನ್ನು ಗೊಂದಲಗೊಳಿಸಿ ವಿಕೆಟ್ಗಳನ್ನು ಪಡೆಯುವಲ್ಲಿ ನಿಪುಣನಾಗಿದ್ದನು. ಅಷ್ಟೇ ಅಲ್ಲದೆ ಅವನು ಬ್ಯಾಟಿಂಗ್ನಲ್ಲಿ ಒಬ್ಬ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಆಗಿದ್ದನು. ಸಣ್ಣ ಫಾರ್ಮೆಟ್ಗಳಾದ T20 ಮತ್ತು ಒನ್ಡೇಗಳಲ್ಲಿ ಅವನು ಅದ್ಭುತವಾಗಿ ಆಡುತ್ತಿದ್ದನು. ಅವನು ದೊಡ್ಡ ಹೊಡೆತಗಳನ್ನು ಆಡುವಲ್ಲಿ ನಿಪುಣನಾಗಿದ್ದನು. ಸಿಕ್ಸರ್ಗಳು ಮತ್ತು ಫೋರ್ಗಳನ್ನು ಹೊಡೆಯುವಲ್ಲಿ ಅವನಿಗೆ ಯಾವುದೇ ತೊಂದರೆ ಇರಲಿಲ್ಲ. ಅವನು ವಿಶೇಷವಾಗಿ ಲೆಗ್ ಸೈಡ್ಗೆ ಹೊಡೆಯುವಲ್ಲಿ ನಿಪುಣನಾಗಿದ್ದನು. ಸ್ವೀಪ್ ಶಾಟ್, ರಿಚ್ ಅಪ್ಪರ್ ಕಟ್ ಇವೆಲ್ಲವನ್ನು ಅವನು ಅದ್ಭುತವಾಗಿ ಆಡುತ್ತಿದ್ದನು. ಹಾಗೆಯೇ ಅವನು ಬ್ಯಾಟಿಂಗ್ ಮಾಡುವಾಗ ಒಂದು ನಿರ್ದಿಷ್ಟ ಗೀತೆಯನ್ನು ಗುನುಗುತ್ತಿದ್ದನು. ಅದು ಅವನಿಗೆ ಆತ್ಮವಿಶ್ವಾಸವನ್ನು ನೀಡುತ್ತಿತ್ತು. ಅವನು ತನ್ನ ಗ್ರಾಮದ ತಂಡದಲ್ಲಿ ಆಡಲು ಆರಂಭಿಸಿದನು ಮತ್ತು ತನ್ನ ಪ್ರದರ್ಶನದಿಂದ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದನು. ಆದರೆ ಲೋಕಿಯ ಕನಸು ಇನ್ನೂ ಪೂರ್ಣಗೊಂಡಿರಲಿಲ್ಲ. ಅವನ ಕನಸು ಭಾರತ ತಂಡದಲ್ಲಿ ಆಡುವುದಾಗಿತ್ತು. ಆದರೆ ದೇಶದ ಇತರ ಭಾಗಗಳಿಂದ ಬಂದ ಆಟಗಾರರೊಂದಿಗೆ ಸ್ಪರ್ಧಿಸಲು ಅವನಿಗೆ ಹೆಚ್ಚಿನ ತರಬೇತಿ ಮತ್ತು ಸೌಲಭ್ಯಗಳು ಬೇಕಾಗಿದ್ದವು. ಆರ್ಥಿಕ ಸಮಸ್ಯೆಗಳಿಂದಾಗಿ ಈ ಎಲ್ಲವನ್ನು ಪಡೆಯುವುದು ಅವನಿಗೆ ಕಷ್ಟವಾಗಿತ್ತು. ಒಮ್ಮೆ ಒಂದು ಪ್ರಾದೇಶಿಕ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಲೋಕಿಯ ಪ್ರದರ್ಶನವನ್ನು ಒಬ್ಬ ಪ್ರಸಿದ್ಧ ಕ್ರಿಕೆಟ್ ಕೋಚ್ ನೋಡುತ್ತಿದ್ದರು. ಲೋಕಿಯ ಪ್ರತಿಭೆಯನ್ನು ಗುರುತಿಸಿದ ಕೋಚ್ ಅವನನ್ನು ಒಂದು ಪ್ರತಿಷ್ಠಿತ ಕ್ರಿಕೆಟ್ ಅಕಾಡೆಮಿಗೆ ಆಹ್ವಾನಿಸಿದರು. ಅಲ್ಲಿ ಲೋಕಿಗೆ ಉಚಿತವಾಗಿ ತರಬೇತಿ ಮತ್ತು ವಸತಿ ಸೌಲಭ್ಯಗಳು ದೊರೆತವು. ಆದರೂ ಅಕಾಡೆಮಿಯಲ್ಲಿ ಲೋಕಿಗೆ ಹೊಸ ಸವಾಲುಗಳು ಎದುರಾದವು. ಪ್ರತಿಷ್ಠಿತ ಕ್ರಿಕೆಟ್ ಅಕಾಡೆಮಿಗೆ ಸೇರಿದ ನಂತರ ಲೋಕಿ ತನ್ನ ಮನೆಯಿಂದ ದೂರ ಉಳಿಯಬೇಕಾಯಿತು. ಸ್ನೇಹಿತರು, ಕುಟುಂಬ ಮತ್ತು ಪರಿಚಿತ ಸ್ಥಳಗಳಿಂದ ದೂರಾಗಿರುವುದು ಅವನಿಗೆ ಮಾನಸಿಕವಾಗಿ ಕಷ್ಟಕರವಾಗಿತ್ತು. ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವುದು, ಅಕಾಡೆಮಿಯಲ್ಲಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು, ಹೊಸ ತರಬೇತಿ ವಿಧಾನಗಳಿಗೆ ತನ್ನನ್ನು ತಾನೇ ಅರ್ಪಿಸಿಕೊಳ್ಳಬೇಕಾಯಿತು ಮತ್ತು ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸಬೇಕಾಯಿತು. ಎಲ್ಲ ಕ್ರೀಡಾಪಟುವಿನಂತೆ ಲೋಕಿಗೂ ಗಾಯಗಳ ಸಮಸ್ಯೆ ಕಾಡಿತ್ತು. ಗಾಯದಿಂದಾಗಿ ಅವನು ತರಬೇತಿಯನ್ನು ನಿಲ್ಲಿಸಬೇಕಾಯಿತು ಮತ್ತು ತನ್ನ ಕನಸನ್ನು ಸಾಧಿಸುವಲ್ಲಿ ತುಂಬ ವಿಳಂಬವಾಗುತ್ತಿತ್ತು. ಇದರ ನಡುವೆ ಹೆಚ್ಚಿನ ನಿರೀಕ್ಷೆಗಳು ಮತ್ತು ಸ್ಪರ್ಧೆಯಿಂದಾಗಿ ಲೋಕಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದನು. ಅಕಾಡೆಮಿಯಲ್ಲಿ ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಲೋಕಿ ತನ್ನ ಕನಸನ್ನು ಸಾಕಾರಗೊಳಿಸಲು ಹಗಲಿರುಳು ಶ್ರಮಿಸಿದನು. ಅವನ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಅವನು ಬಹಳ ಬೇಗನೆ ತಂಡದ ಪ್ರಮುಖ ಆಟಗಾರನಾಗಿ ಹೊರಹೊಮ್ಮಿದನು.
ಅವನನ್ನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಿದಾಗ ಲೋಕಿ ಮೊದಲಿಗೆ ತನ್ನ ತಂದೆ ತಾಯಿಗೆ ಮತ್ತು ಅವನ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ತರಬೇತಿ ನೀಡಿದ ಕೋಚ್ಗೆ ಈ ಯಶಸ್ಸನ್ನು ಅರ್ಪಿಸಿದನು. ಕ್ರಿಕೆಟ್ ಅವನಿಗೆ ಎಲ್ಲವನ್ನೂ ನೀಡಿತು ಎಂದು ಅವನು ಭಾವಿಸುತ್ತಿದ್ದನು. ಲೋಕಿಯ ಕತೆ ಕಷ್ಟಪಟ್ಟರೆ ಕನಸು ನನಸಾಗುತ್ತದೆ ಎಂಬುದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ಆರ್ಥಿಕ ಸಮಸ್ಯೆಗಳು ಮತ್ತು ಇತರೆ ಅಡೆತಡೆಗಳು ಎದುರಿಸಿದರೂ ತನ್ನ ಕನಸಿನತ್ತ ಸಾಗುವುದು ಅವನು ಬಿಡಲಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುವ. ಎಲ್ಲರೊಂದಿಗೂ ಒಳ್ಳೆಯ ದಿನ ಶುಭವಾಗಲಿ.